ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಸಂಗೀತ ಅಂತ. ಇದು ನಾನು ನಿಮಗೆ ಕ್ವೆಶ್ಚನ್ ಪೇಪರ್ ನಿಮಗೆ ತಿಳಿಸ್ತಾ ಹೋಗ್ತಿರೋದು ಸೆಕೆಂಡ್ ಸೆಮಿಸ್ಟರ್ದು ಬಿ ಎಡ್ ಎಕ್ಸಾಮಿನೇಷನ್ದು. ಸೊ ನಾನು ಸ್ಟಡಿ ಮಾಡ್ತಾ ಇರೋದು ದಾವಣಗೆರೆ ಯೂನಿವರ್ಸಿಟಿಲಿ. ಸೊ ದಾವಣಗೆರೆ ಯೂನಿವರ್ಸಿಟಿ ಕ್ವೆಶ್ಚನ್ ಪೇಪರ್ ಇದು. ಸೊ ಕ್ವೆಶ್ಚನ್ ಪೇಪರ್ ಯಾವ ಯೂನಿವರ್ಸಿಟಿದಾದರೂ ಕೂಡ ಟಾಪಿಕ್ ಮಾತ್ರ ಸೇಮ್ ಇರುತ್ತಲ್ವ. ಸೊ ಇಂಪಾರ್ಟೆಂಟ್ ಕ್ವೆಶ್ಚನ್ಸೇ ಕವರ್ ಆಗಿರೋದ್ರಿಂದ ಯಾವುದೇ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಆದರೂ ಕೂಡ ಈ ಕ್ವೆಶ್ಚನ್ ಪೇಪರ್ನ ರೆಫರ್ ಮಾಡ್ಬೋದು. ಹೇಗೆ ಅಂದರೆ ಪ್ಯಾಟರ್ನ್ ಚೇಂಜ್ ಇರುತ್ತೆ, ಟಾಪಿಕ್ ಮಾತ್ರ ನಿಮಗೆ ಇಂಪಾರ್ಟೆಂಟ್ ಇರೋದು ಸಿಗುತ್ತೆ ಈ ಕ್ವೆಶ್ಚನ್ ಪೇಪರಿಂದ. ಸೊ ಇಂಪಾರ್ಟೆಂಟ್ ಟಾಪಿಕ್ಕು ಪ್ರತಿ ಚಾಪ್ಟರಲ್ಲಿ ನಿಮಗೆ ಕವರ್ ಆಗೋದ್ರಿಂದ ಯಾವುದೇ ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್ ಆದರೂ ಕೂಡ ಯಾವುದೇ ಯೂನಿವರ್ಸಿಟೀಸ್ ಆದರೂ ಕೂಡ ನಿಮಗೇನಾಗುತ್ತೆ ಇಂಪಾರ್ಟೆಂಟ್ ಟಾಪಿಕ್ಕು ಸಿಗ್ತಾ ಹೋಗುತ್ತೆ. ಸೊ ಈ ಥರ ಇಂಪಾರ್ಟೆಂಟ್ ಟಾಪಿಕ್ ಸಿಗ್ತಾ ಹೋಗೋದ್ರಿಂದ ಸಿಲೆಬಸ್ ಕವರ್ ಆಗುತ್ತೆ ಇಂಪಾರ್ಟೆಂಟ್ ಇರೋದು. ಸೊ ನಿಮ್ಮ ಕ್ವೆಶ್ಚನ್ಸ್ಗೆ ಪ್ರತಿಯೊಂದು ಕ್ವೆಶ್ಚನ್ಸ್ಗೆ ಆನ್ಸರ್ ಮಾಡಿ ಬರ್ಬೋದು. ಈ ದಾವಣಗೆರೆ ಯೂನಿವರ್ಸಿಟಿಲಿ ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತಂದರೆ 10 ಮಾರ್ಕ್ಸ್ ನಿಮಗೆ 3 ಕ್ವೆಶ್ಚನ್ಸ್ ಕೇಳಿರ್ತಾರೆ, ಎ ಬಿ ಆಪ್ಷನ್ಸ್ ಇರುತ್ತೆ. ಹಾಗೆ 6 ಮಾರ್ಕ್ಸಿಗೆ ಬಂದುಬಿಟ್ಟು 7 ಕ್ವೆಶ್ಚನ್ಸ್ ಕೇಳ್ತಾರೆ, ಅದರಲ್ಲಿ ನೀವು 5 ಬರಿಬೋದು. ಹಾಗೆ ಇಲ್ಲಿ 4 ಮಾರ್ಕ್ಸದು ನಿಮಗೆ 7 ಕ್ವೆಶ್ಚನ್ಸ್ ಕೇಳ್ತಾರೆ, ಅದರಲ್ಲಿ ಕೂಡ ನೀವೇನು ಮಾಡ್ಬೋದು ಅಂದರೆ 5 ಕ್ವೆಶ್ಚನ್ಸ್ ಬರಿಬೋದು. ಹೀಗೆ ಆಪ್ಷನ್ಸ್ ಕೊಟ್ಟಿರ್ತಾರೆ. ಆಲ್ಮೋಸ್ಟ್ ರಿಪೀಟೆಡ್ ಕ್ವೆಶ್ಚನ್ಸೇ ಇದ್ದಾವೆ. ನಾನು ನಿಮಗೆ ಒಂದೊಂದೇ ಹಂಗೆ ತಿಳಿಸ್ತಾ ಹೋಗ್ತೀನಿ ಇಂಪಾರ್ಟೆಂಟ್ ಯಾವುದಿರುತ್ತೆ ಅಂತ. ಕ್ರಿಯಾಜನ ಇದನ್ನು ಕೂಡ ರಿಪೀಟೆಡಾಗಿ ಕೇಳ್ತಾರೆ. ಬುದ್ಧಿಶಕ್ತಿ ಅಂದ್ರೇನು, ಅದರದ್ದು ಸಿದ್ಧಾಂತ, ಇದು ರಿಪೀಟೆಡ್ ಕ್ವೆಶ್ಚನ್ನು. ಕಲಿಕೆಗೆ ಸಂಬಂಧಪಟ್ಟಂಗೆ ಅದ್ರ ಸಿದ್ಧಾಂತ, ಇದು ರಿಪೀಟೆಡ್ ಕ್ವೆಶ್ಚನ್ನು. ಸೃಜನಶೀಲತೆ, ಇದು ಕೂಡ ರಿಪೀಟೆಡ್ ಕ್ವೆಶ್ಚನ್ಸು. ಹೀಗೆ ರಿಪೀಟೆಡ್ ಕ್ವೆಶ್ಚನ್ಸ್ ತುಂಬ ಇದ್ದಾವೆ. ನಾನೇನು ಮಾಡ್ತೀನಿ, ನಿಮಗೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ಪ್ರತಿಯೊಂದು ಕ್ವೆಶ್ಚನ್ನಿಗೆ ಆನ್ಸರ್ಸ್ನ ತಿಳಿಸ್ತಾ ಹೋಗ್ತೀನಿ. ನಿಮಗೆ ಹೆಲ್ಪ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಸೆಕೆಂಡ್ ಪಾರ್ಟಲ್ಲಿ ನಿಮಗೆ ಬಂಡೂರವ್ರ ಥಿಯರಿ ಅದು, ಆಮೇಲೆ ಮೌಲ್ಯಮಾಪನ ಅಥವಾ ಮೌಲ್ಯಾಂಕನಕ್ಕೆ ಸಂಬಂಧಪಟ್ಟಂಗೆ 10 ಮಾರ್ಕ್ಸಲ್ಲಿ ಅಭಿಪ್ರೇರಣೆ ಎಂದರೇನು, ಅದು ತುಂಬ ರಿಪೀಟೆಡ್ ಕ್ವೆಶ್ಚನ್ ಅದು. ಹಾಗೆ ಅವಧಾನ ಎಂದರೇನು, ನಮ್ಮ ವಿದ್ಯಾರ್ಥಿಗಳ ಅವಧಾನದ ಮೇಲೆ ಪ್ರಭಾವ ಬೀರುವ ಅಂಶಗಳಾವುವು, ಕಲಿಕೆಯ ಮೇಲೆ ಮಾನಸಿಕ ಪರಿಸರದ ಪಾತ್ರವನ್ನು ಸಂಕ್ಷಿಪ್ತವಾಗಿ ವಿವರಿಸಿ, ರೂಪಣಾವಧಿಯ ಮೌಲ್ಯಮಾಪನ, ಸಂಕಲನಾತ್ಮಕ ಮೌಲ್ಯಮಾಪನ. ಹೀಗೆ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂಗೆ ಟಾಪಿಕ್ ತುಂಬ ಇಂಪಾರ್ಟೆಂಟು. ಇದನ್ನು ನೀವು ತುಂಬ ಕವರ್ ಮಾಡಿ ಅದರಲ್ಲಿ ಬರ್ತಕ್ಕಂಥ ಎಲ್ಲ ಕ್ವೆಶ್ಚನ್ಸ್ನೂ ಕೂಡ ಈ ಕ್ವೆಶ್ಚನ್ ಬೇರೆ 5 ಕ್ವೆಶ್ಚನ್ ಪೇಪರಲ್ಲಿ ಕೇಳಿದ್ದಾರೆ. ಸೊ ಇದರಲ್ಲಿ ನಾನು ನಿಮಗೆ 5 ಕ್ವೆಶ್ಚನ್ ಪೇಪರ್ಸ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. 5 ಅಂದರೆ ಸಿಗುತ್ತೆ, ನೀವು ನೋಡ್ಕೊಳ್ಳಿ, ಸ್ಕ್ರೀನ್ಶಾಟ್ ತೊಗೊಳ್ಳಿ, ಅಥವಾ ಹಾಗೆ ರೆಫರ್ ಬರ್ಕೊಳ್ಳೋದಾದರೆ ಬರ್ಕೊಳ್ಳಿ. ನಿಮಗೆ ಹೇಗೆ ಕಂಫರ್ಟೇಬಲ್ ಆಗುತ್ತೋ ಹಾಗೆ ಮಾಡಿ. 5 ಕ್ವೆಶ್ಚನ್ ಪೇಪರ್ ಇದೆ. ಸೊ ಇದು ಕ್ವೆಶ್ಚನ್ ಪೇಪರ್, ಇದು ವಿಡಿಯೋ ಫುಲ್ ಬಂದುಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಪ್ರತಿಯೊಂದು ಕ್ವೆಶ್ಚನ್ನ ಸಾರ್ಟ್ ಔಟ್ ಮಾಡಿ ತೋರಿಸ್ತೀನಿ. ಅಂದರೆ ಪೀಠಿಕೆ, ವಿವರಣೆ, ಪಾಯಿಂಟ್ಸ್ಗಳು, ಹಾಗೆ ಉಪಸಂಹಾರ, ಹೇಗೆ ಪ್ಯಾಟ್ರನ್ ಆನ್ಸರ್ ಬರೀತಾರಲ್ವ ಬಿ ಎಡ್ ಎಕ್ಸಾಮಿನೇಷನಲ್ಲಿ ಆ ಥರ. ಈ ಕ್ವೆಶ್ಚನ್ ಪೇಪರ್ ಬಂದುಬಿಟ್ಟು ಲರ್ನಿಂಗ್ ಆ್ಯಂಡ್ ಟೀಚಿಂಗ್ ಪ್ರಾಸೆಸ್ ಮೇಲೆ ಇದೆ. ನೆಕ್ಸ್ಟ್ ಬೇರೆ ಬೇರೆ ಸಿಲೆಬಸ್, ಬೇರೆ ಬೇರೆ ಚಾಪ್ಟರ್ದು ಕೂಡ ನಾನು ಹಾಕ್ತಾ ಹೋಗ್ತೀನಿ ಹೀಗೆ. ಸೊ ನಿಮಗೆ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಸಾಂಪ್ರದಾಯಿಕ ಅನುಬಂಧನ ಕಲಿಕಾ ಸಿದ್ಧಾಂತವನ್ನು ಶೈಕ್ಷಣಿಕ ನಿಹಿತಾರ್ಥಗಳೊಂದಿಗೆ ವಿವರಿಸಿ ಅಂತ ಕೊಟ್ಟಿದ್ದಾರೆ. ಇದು ರಿಪೀಟೆಡ್ ಕ್ವೆಶ್ಚನ್ನು. ಕಲಿಕೆಯ ಹಂತಗಳು ಸಂಕ್ಷಿಪ್ತವಾಗಿ ವಿವರಿಸಿ, ಗಾರ್ಡನರ್ ಬಹುಬುದ್ಧಿಶಕ್ತಿಯ ಸಿದ್ಧಾಂತ. ಆಮೇಲೆ ನಿಮಗೆ ಶಾಲಾ ಮಕ್ಕಳಲ್ಲಿ ಸಮಸ್ಯೆ ಪರಿಹಾರ ಸಾಮರ್ಥ್ಯವನ್ನು ಹೇಗೆ ಹೆಚ್ಚಿಸುವಿರಿ, ಮೌಲ್ಯಮಾಪನದಲ್ಲಿ ಪಾರದರ್ಶಕತೆಯ ಪ್ರಾಮುಖ್ಯತೆ, ಬಂಡೂರವರ ವೀಕ್ಷಣಾ ಕಲಿಕಾ ಸಿದ್ಧಾಂತ, ಆಲೋಚನೆ ಮತ್ತು ಅದರ ವಿಧಗಳು, ನಾಯಕನಾಗಿ ಶಿಕ್ಷಕನ ಗುಣಲಕ್ಷಣಗಳು, ಮೌಲ್ಯಮಾಪನದಲ್ಲಿ ಶ್ರೇಣಿ ವ್ಯವಸ್ಥೆಯ ಪ್ರಾಮುಖ್ಯತೆ, ಬ್ರೂನರ್ ಅವರ ಅನ್ವೇಷಣಾ ಕಲಿಕಾ ಸಿದ್ಧಾಂತ, ಆಮೇಲೆ ಸ್ಮೃತಿಯನ್ನು ಸುಧಾರಿಸುವ ವಿಧಾನಗಳು, ರೂಪಕ ಮತ್ತು ಸಂಕಲನಾತ್ಮಕ ಮೌಲ್ಯಮಾಪನ, ಇದು ತುಂಬ ರಿಪೀಟೆಡ್ ಕ್ವೆಶ್ಚನ್ನು. ಬೋಧನೆಯ ಹಂತಗಳನ್ನ ಕೇಳಿದ್ದಾರೆ. ಇವೆಲ್ಲ ನಮಗೆ 4 ಮಾರ್ಕ್ಸಿಗಿರುತ್ತೆ. ಸೊ ಇದು 2019ದು ಆಗೇನು ಕ್ವೆಶ್ಚನ್ ಪೇಪರು ಅಂದರೆ ರಿಪೀಟೆಡ್ ಆಗಿರುತ್ತಲ್ಲ, ಸೊ ಆ ಥರ 2 ಕ್ವೆಶ್ಚನ್ ಪೇಪರ್ಸ್ ಇದೆ 2019ದು. ಕಲಿಕೆ ಅಂದ್ರೇನು, ತಾರಂಟೈಕರ ಪ್ರಮಾದ ಕಲಿಕೆಯನ್ನು ವಿವರಿಸಿ, ಅದರ ಶೈಕ್ಷಣಿಕ ನಿಹಿತಾರ್ಥಗಳು, ಬುದ್ಧಿಶಕ್ತಿ ಅಂದ್ರೇನು, ಬಹುಬುದ್ಧಿಶಕ್ತಿಯ ಸಿದ್ಧಾಂತ ತತ್ವಗಳನ್ನು ಬರೆಯಿರಿ, ಗಾರ್ಡನರ್ ಪ್ರತಿಪಾದಿಸಿದ ಬುದ್ಧಿಶಕ್ತಿಯ ವಿಧಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ, ಅವಧಾನವನ್ನು ವ್ಯಾಖ್ಯಾನಿಸಿ, ಅವಧಾನ ಮತ್ತು ಅದರ ಮೇಲೆ ಪ್ರಭಾವ ಬೀರುವ ಅಂಶಗಳು, ಸಮಸ್ಯೆ ಪರಿಹಾರ ಎಂದರೇನು, ವೈಜ್ಞಾನಿಕ ಸಮಸ್ಯೆ ಪರಿಹಾರ ವಿಧಾನದಲ್ಲಿ ಅನುಸರಿಸುವ ಹಂತಗಳು, ಮೌಲ್ಯಮಾಪನವನ್ನು ವ್ಯಾಖ್ಯಾನಿಸಿ, ರೂಪಕ ಮತ್ತು ಸಂಕಲನಾತ್ಮಕ ಮೌಲ್ಯಮಾಪನವನ್ನು ವಿವರಿಸಿ. ಇವೆಲ್ಲ ಆಲ್ಮೋಸ್ಟ್ ರಿಪೀಟೆಡ್ ಕ್ವೆಶ್ಚನ್ಸ್ ಆಗಿರೋದ್ರಿಂದ ಯಾವುದೇ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಆದರೂ ಕೂಡ ನಿಮಗಿಲ್ಲಿ ಏನಾಗುತ್ತೆ ಅಂದರೆ
ಇಂಪಾರ್ಟೆಂಟ್ ಪ್ರತಿಯೊಂದು ಚಾಪ್ಟ್ರಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮಗೆ ಸಿಗೋದ್ರಿಂದ ಇನ್ನು ಟಾಪಿಕ್ಸು ಕವರ್ ಆಗ್ತಾ ಹೋಗುತ್ತೆ. ಅವ್ರಿಗೆ ಯಾವುದೇ ಪ್ಯಾಟ್ರನ್ ಮೀನ್ಸ್ ಒಟ್ಟು ಕೆಲವೊಬ್ರಿಗೆ 10 ಮಾರ್ಕ್ಸಿಗೆ ಇರುತ್ತೆ, ಕೆಲವೊಬ್ರಿಗೆ 12 ಮಾರ್ಕ್ಸಿಗೆ ಇರುತ್ತೆ, ಕೆಲವೊಬ್ರಿಗೆ 5 ಮಾರ್ಕ್ಸಿಗೆ ಕೇಳ್ತಾರೆ, ಕೆಲವೊಬ್ರಿಗೆ 6 ಮಾರ್ಕ್ಸಿಗೆ ಕೇಳ್ತಾರೆ. ನಮಗಿಲ್ಲಿ 6 ಮಾರ್ಕ್ಸಿಗೆ ಕೇಳ್ತಾರೆ. ನಿಮಗೆ 5 ಮಾರ್ಕ್ಸಿಗೆ ಕೇಳೋನು ನಿಮಗೆ 6 ಮಾರ್ಕ್ಸಿಗೆ ಕೇಳಿರ್ತಾರೆ. ಸೊ ನಮಗಿಲ್ಲಿ ನೆಕ್ಸ್ಟ್ ಬಂದುಬಿಟ್ರೆ 4 ಮಾರ್ಕ್ಸಿಗೆ ಇರುತ್ತೆ. ಕೆಲವೊಂದು ನಿಮಗೆ 8 ಮಾರ್ಕ್ಸಿಗೂ ಕ್ವಶನ್ಸ್ ಇರುತ್ತೆ. ಕೆಲವೊಂದೊಂದು ಯೂನಿವರ್ಸಿಟಿ ಕೆಲವೊಂದೊಂದು ಪ್ಯಾಟ್ರನ್ ಇರುತ್ತೆ ಅಷ್ಟೇ. ಅದು ಬಿಟ್ಟರೆ ಎಲ್ಲ ಇಂಪಾರ್ಟೆಂಟ್ ಟಾಪಿಕೇ ಇರೋದ್ರಿಂದ ಪ್ರತಿಯೊಂದು ಕವರ್ ಆಗ್ತಾ ಹೋಗುತ್ತೆ. ನಾನು ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ನಿಮಗೇನು ಮಾಡ್ತೀನಿ, ಬೇರೆ ಬೇರೆ ಟಾಪಿಕ್ದು ಕ್ವಶನ್ ಪೇಪರ್ನ ಹಾಕ್ತಾ ಹೋಗ್ತೀನಿ. ಅಂದರೆ ಬೇರೆ ಪೇಪರ್ ಇದು ಲರ್ನಿಂಗ್ ಆ್ಯಂಡ್ ಟೀಚಿಂಗ್ ಪ್ರಾಸೆಸ್ದು ಹೀಗೆ ಬೇರೆ ಕ್ವಶನ್ ಪೇಪರ್ನು ಕೂಡ ಹಾಕ್ತೀನಿ. ಹಾಗೆ ಆ ಕ್ವಶನ್ಸಿಗೆ ಆನ್ಸರ್ಸ್ ಕೂಡ ಹಾಕ್ತಾ ಹೋಗ್ತೀನಿ. ನಿಮಗೆ ಇನ್ ಕೇಸ್ ಏನಾದರೂ ಡೌಟ್ಸ್ ಬಂದರೆ ಅಥವಾ ಯಾವುದೇ ಕ್ವಶನ್ಸಿಗೆ ಆನ್ಸರ್ ಗೊತ್ತಿಲ್ಲದೆ ಇದ್ದರೆ ನೀವು ಕಮೆಂಟಲ್ಲಿ ಹಾಕಿ. ನನಗೆ ಎಷ್ಟು ಮಟ್ಟಿಗೆ ಗೊತ್ತಿದ್ದೀನೋ ನಾನು ಅಷ್ಟು ಮಟ್ಟಿಗೆ ನಿಮಗೆ ಆನ್ಸರ್ಸ್ನ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಓಕೆನಾ? ಸೊ ಇದು ಬಂದುಬಿಟ್ಟು 2021 ಕ್ವಶನ್ ಪೇಪರು. ಇಲ್ಲಿ ಕೂಡ ಫಸ್ಟ್ ಸೆಕ್ಷನು, ಸೆಕೆಂಡ್ ಸೆಕ್ಷನ್, ಥರ್ಡ್ ಸೆಕ್ಷನ್ ಅಂತ ಇದೆ. ಹೀಗೆ ನನ್ನ ವೀಡಿಯೋನ ನೋಡ್ತಾ ಇರಿ, ಹಾಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇದರಿಂದ ಅವ್ರಿಗೂ ಕೂಡ ಕ್ವಶನ್ ಪೇಪರ್ ಸಿಗುತ್ತೆ. ಅವರು ಸ್ವಲ್ಪ ಎಲ್ಲೋ ಎಕ್ಸಾಮ್ ಟೈಮಲ್ಲಾದರೂ ಹೆಲ್ಪ್ಫುಲ್ ಆದರೆ ಸಾಕು. ನಾನು ಅಟ್ಲೀಸ್ಟ್ ಇದು ಮಾಡೋದಕ್ಕೂ ಕೂಡ ಸಾರ್ಥಕ ಆಗುತ್ತೆ. ಥ್ಯಾಂಕ್ ಯು ನನ್ನ ವೀಡಿಯೋನ ವಾಚ್ ಮಾಡಿದ್ದಕ್ಕೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಏನಾದರೂ ಬೇಕಂದರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಓಕೆನಾ? ನನಗೆ ತಿಳಿದ ಮಟ್ಟಿಗೆ ನಾನು ಹೆಲ್ಪ್ ಮಾಡ್ತೀನಿ. ನಾನೇನು ತುಂಬ ಕಲ್ತಿಲ್ಲ, ಎಷ್ಟು ಗೊತ್ತಿದೆನೋ ಅಷ್ಟು ನನಗೂ ಕೂಡ ಹೆಲ್ಪ್ ಆದರೆ ಸಾಕು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ನಿಮಗೆ ಆನ್ಸರ್ಸ್ಗಳ್ನ ತಿಳಿಸ್ತಾ ಹೋಗ್ತೀನಿ. ಹಾಗೆ ನೆಕ್ಸ್ಟ್ ಬೇರೆ ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್.